ನಮಸ್ಕಾರ. ಇಂದು ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಕೊನೆಯಲ್ಲಿ ಒಂದು ಕಥೆಯನ್ನು ನೋಡೋಣ. ಮೊದಲನೇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. 10 ವರ್ಷ ಯುವಕರಾಗಿರೋದು ಅಥವಾ ಅವರ ವಯಸ್ಸು ಕಡಿಮೆ ಆಗಿರುವಂಥದ್ದು ಒಂದು ಸಣ್ಣ ಸ್ಟೋರಿ. ಇದು ಅಟ್ಲಾಂಟಿಕ್ ಸಮುದ್ರದ ಒಳಗಡೆ ಮಾಡಿರುವಂಥದ್ದು. ಎರಡನೇದು ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಸುಮಾರು ಜನರಿಗೆ ಚಿಂತೆ ಇದೆ, ಅದರ ಬಗ್ಗೆ ನೋಡೋಣ. ಮೂರನೆಯದು ಬಹಳಷ್ಟು ಜನ ಕೇಳ್ತಾರೆ, ನನ್ನ ಮಗನಿಗೆ ಎಕ್ಸಾಮ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಥವಾ ತುಂಬ ಶಾರ್ಪ್ ಇಲ್ಲ, ಮೆಮೊರಿ ಪವರ್ ಕಡಿಮೆ ಇದೆ. ಈ ಥರದ ಈ ಮಕ್ಕಳ ಬುದ್ಧಿಶಕ್ತಿ, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳಿಗೆ ಸಿಂಪಲ್ ಆದ ಉತ್ತರವನ್ನು ಕೊಡ್ತೇನೆ. ಮತ್ತು ಕೊನೆಯಲ್ಲಿ ಒಂದು ಸ್ಪೆಷಲ್ ಕಥೆಯನ್ನು ನೋಡೋಣ. ಮೊದಲನೇದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಡಾಕ್ಟರ್ ಜೋಸೆಫ್ ದಿಟೂರಿ ಅನ್ನುವರು ಅಟ್ಲಾಂಟಿಕ್ ಸಮುದ್ರದಲ್ಲಿ ನೀರಿನ ಕೆಳಗಡೆ 30 ಮೀಟರ್ ಕೆಳಗಡೆ ಅವರಿಗೆ ಅಂತ ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡಿದಂಥ ಆ ಪಾಡಲ್ಲಿ 93 ದಿನ ಒಳಗೆ ಉಳಿದು ಕೆಲವು ಸಂಶೋಧನೆಗೆ ಅಂತ ಅವರು ಒಳಗಡೆ ಉಳಿದಿದ್ದರು. ಏನಾಗತ್ತೆ ದೇಹದಲ್ಲಿ, ಏನು ಬದಲಾವಣೆ ಆಗುತ್ತೆ ಅಂತ ನೋಡಲಿಕ್ಕೆ. ಈಗ ಅವ್ರು ಹೇಳ್ತಿರೋದೇನು ಅಂತಂದರೆ, ಆ 93 ದಿನಗಳಿಂದಾಗಿ ನನ್ನ ವಯಸ್ಸು ಸುಮಾರು 10 ವರ್ಷ ಕಡಿಮೆ ಆಗಿದೆ ಅಂತ. ವಯಸ್ಸು ಕಡಿಮೆ ಆಗಿದೆ ಅಂತಂದರೆ ಅವರ ಡೇಟ್ ಆಫ್ ಬರ್ತ್ ಲೇಟ್ ಆಯಿತು ಅಂತಲ್ಲ, ಅವರ ಬಯಾಲಜಿಕಲ್ ಏಜ್, ಅವ್ರು ಆ್ಯಕ್ಚುಲಿ ವರ್ಷ 54 ಆದರೂ ಅವರು ಒಳಗಡೆ ಹೋಗುವಾಗ ಅವರ ಬಯಾಲಜಿಕಲ್ ಏಜ್ ಸುಮಾರು 44 ಇತ್ತಂತೆ. ಆದರೆ ಹೊರಗಡೆ ಬಂದ ನಂತರ ಕೆಲವು ಟೆಸ್ಟ್ ಮಾಡಿ ನೋಡಿದ್ರೆ ಸುಮಾರು ಒಂದು 10 ವರ್ಷ ಬಯಾಲಜಿಕಲ್ ಏಜ್ ಕಡಿಮೆ ಆಗಿದೆ ಅಂತ. ಅದನ್ನು ಹೇಗೆ ಅವರು ನೋಡಿದ್ದಾರೆ ಅಂತಂದರೆ, ನಮ್ಮ DNA ಇರುವಂಥ ಕ್ರೋಮೋಸೋಮ್ಸಲ್ಲಿ, ನೀವು ಫೋಟೋದಲ್ಲಿ ಕಾಣ್ತಿದೆ ನಿಮಗೆ, ಆ ಕೆಳಗಡೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅದಕ್ಕೆ ಟೆಲೋಮಿಯರ್ ಅಂತ ಹೇಳ್ತಾರೆ. ಇದು ವಯಸ್ಸಾಗ್ತಾ ಹೋದ ಹಾಗೆ ಚಿಕ್ಕದಾಗ್ತಾ ಹೋಗುತ್ತೆ, ಅದು ಮತ್ತೆ ಉದ್ದ ಆಗೋದಿಲ್ಲ ಅಂತ. ಆದರೆ ಇವರ ಕ್ರೋಮೋಸೋಮ್ಸಲ್ಲಿ ಇರುವಂಥ ಟೆಲೋಮಿಯರ್ ಸುಮಾರು 20% ಉದ್ದ ಬೆಳೆದಿದೆ ಅಂತ. ಅವರ ಹೈಟ್ ಅರ್ಧ ಇಂಚಿನಷ್ಟು ಕಡಿಮೆ ಆಗಿದೆಯಂತೆ. ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇರುತ್ತವೆ, ಅಂದರೆ ESR, CRP, ಈ ಥರ ದೇಹದಲ್ಲಿ ಇನ್ಫ್ಲಮೇಷನ್ ಎಷ್ಟಿದೆ ಅಂತ ನೋಡಲಿಕ್ಕೆ ಕೆಲವು ಟೆಸ್ಟ್ಸ್, ಕಾಮನ್ ಆಗಿ ಮಾಡುವಂಥ ಟೆಸ್ಟ್ಸ್. ಆ ಟೆಸ್ಟ್ಸಲ್ಲಿ ಎಲ್ಲದರಲ್ಲಿಯೂ ಕೂಡ ಅವರು ಒಳಗೆ ಹೋಗುವಾಗ ಎಷ್ಟಿತ್ತೋ ಅದರ ಅರ್ಧಕ್ಕೆ ಇಳಿದಿದೆಯಂತೆ. ಇದೆಲ್ಲಕ್ಕಿಂತ ಆಶ್ಚರ್ಯ ಆಗುವಂಥದ್ದು ಏನಂತಂದರೆ, ಅವರ ಬಾಡಿಯಲ್ಲಿರುವಂಥ ಸ್ಟೆಮ್ ಸೆಲ್ಸ್ ಸಂಖ್ಯೆ ಇದೆಯಲ್ಲ, ಆ ಸ್ಟೆಮ್ ಸೆಲ್ಸ್ ಸಂಖ್ಯೆ ಸುಮಾರು 10% ಹೆಚ್ಚಾಗಿದೆ ಅಂತ. ಅದು ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುವಂಥದ್ದು. ಸ್ಟೆಮ್ ಸೆಲ್ಸ್ ಅಂತಂದರೆ ಅವು, ಆ ಸೆಲ್ಗಳು ದೇಹದ ಯಾವುದೇ ಆರ್ಗನ್ನ ಸೆಲ್ಗಳಾಗಿ ಮುಂದೆ ಡೆವಲಪ್ ಆಗಲಿಕ್ಕೆ ಯೋಗ್ಯವಾಗಿರುವಂಥವು. ಅಂದರೆ ಅದು ಆ ಸೆಲ್ಗಳನ್ನು ದೇಹ ಬಳಸ್ಕೊಂಡು ಲಿವರ್ ಸೆಲ್ಸ್ ಮಾಡ್ಕೊಳ್ಬೋದು, ಬ್ರೈನ್ ಸೆಲ್ಸ್ ಮಾಡ್ಕೊಳ್ಬೋದು, ಹಾರ್ಟ್ ಸೆಲ್ಸ್ ಮಾಡ್ಕೊಳ್ಬೋದು. ಹೀಗೆ ಅಂದರೆ ಈಗ ಲಿವರಿನ ಸೆಲ್ ಜೀವಕೋಶಗಳಿರ್ತಾವಲ್ಲ, ಆ ಜೀವಕೋಶಗಳ ಕೆಲಸ ಮಾಡುವ ರೀತಿ ಒಂಥರ ಆದರೆ ಹಾರ್ಟ್ ಅಥವಾ ಬ್ರೈನ್ನ ಜೀವಕೋಶಗಳ ಕೆಲಸ ಮಾಡುವ ರೀತಿ ಇನ್ನೊಂದು ಥರ ಇರುತ್ತೆ. ಸೊ ಒಂದೊಂದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಅದರದ್ದೇ ಆದಂಥ ಆಕಾರ, ಅದರದ್ದೇ ಆದಂಥ ಫಂಕ್ಷನ್ ಇರುತ್ತೆ. ಸೊ ಆ ಸ್ಟೆಮ್ ಸೆಲ್ಸ್ ಯಾವ ಆರ್ಗನ್ನಿನ ಜೀವಕೋಶ ಆಗಬೇಕಾದರೂ ಡೆವಲಪ್ ಆಗುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥವು. ಅದರಲ್ಲಿ 10% ಇನ್ಕ್ರೀಸ್ ಆಗಿದೆ ಅಂತಂದರೆ ಇದು ತುಂಬ ಆಶ್ಚರ್ಯ ಆಗುವಂಥ ವಿಷಯ. ನಾನು ಈ ಸುದ್ದಿಯನ್ನು ಓದಿದಾಗ ನನಗೆ ಆಯುರ್ವೇದದ ರಸಾಯನ ಚಿಕಿತ್ಸೆ ನೆನಪಾಯಿತು. ಈಗ ಭಾಳಷ್ಟು ಜನರಿಗೆ ಅನಿಸ್ಬೋದು, ಯಾವುದೇ ಹೊಸ ಸಂಶೋಧನೆ ಆದರೂ ಇಲ್ಲ ಇದು ನಮ್ಮಲ್ಲೇ ಇತ್ತು, ನಮ್ಮ ಗ್ರಂಥಗಳು ಹೇಳಿವೆ ಅಂತ ತುಂಬ ಜನ ಹೇಳ್ತಾರೆ ಅಂತ. ನಾನು ಖಂಡಿತ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದನ್ನು ತಗೊಂಡು ಹೋಗಿ ಅವ್ರು ಹೇಳಿದ್ದಾರೆ ಅಂತ ನಾನು ಹೇಳಲ್ಲ. ನನಗೆ ನೆನಪಾಯಿತು ಆಯುರ್ವೇದದಲ್ಲಿ ಈ ಥರ ಇದೆ ಅಂತ. ಅಂದರೆ ನಮ್ಮ ಋಷಿ ಮುನಿಗಳು ಹೇಗೆ ಈ ಥರದ ಟೆಕ್ನಾಲಜಿಯನ್ನು ಕೂಡ ಅವರಿಗೆ ಗೊತ್ತಿತ್ತು ಅನ್ನೋದು ನಾನು ನಿಮಗೆ ಹೇಳ್ಕೊಳ್ಬೇಕು ಅಂತ ಅನಿಸುತ್ತಷ್ಟೇ. ಚರಕ ಸಂಹಿತೆಯ ಚಿಕಿತ್ಸಾ ಸ್ಥಾನದ 1ನೇ ಅಧ್ಯಾಯ ರಸಾಯನ ಚಿಕಿತ್ಸೆ. ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತಂದರೆ ನಮ್ಮ ಮುಪ್ಪನ್ನು ಮುಂದೂಡುವಂಥ, ಅಂದರೆ ಈಗ ನಾನೇನು ಡಾಕ್ಟರ್ ಜೋಸೆಫ್ ಅವ್ರದ್ದು ಹೇಳಿದ್ನಲ್ಲ, ಆ ಥರ ದೇಹದಲ್ಲಿ ಬದಲಾವಣೆ ತರುವಂಥ ಚಿಕಿತ್ಸೆಗಳು ಅಂತ. ಉದಾಹರಣೆಗೆ ಕೆಲವು ಔಷಧಗಳನ್ನು ಸೇವನೆ ಮಾಡಿಕೊಂಡು ನಮ್ಮ ಮುಪ್ಪನ್ನು ಮುಂದೂಡೋದು, ಅದರಲ್ಲಿ ಚವನಪ್ರಾಶ ಬಂತು, ಅಥವಾ ಮೇಧ್ಯ ರಸಾಯನ, ಹೌದು, ಈ ಥರ ತುಂಬ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ನೆನಪಾಗಿದ್ದೇನು ಅಂತಂದರೆ ದ್ರೋಣಿ ಪ್ರಾವೇಶಿಕ ಅನ್ನುವಂಥ ಒಂದು ಚಿಕಿತ್ಸೆ. ನಾವಿದನ್ನು ಓದುವಾಗ ಯಾವ ಥರ ಫೀಲ್ ಮಾಡ್ಕೋತಿದ್ವಿ ಅಂತಂದರೆ, ಇದು ಎಲ್ಲೋ ಒಂಥರ ಸುಮ್ಮನೆ ಒಂದು ಕಥೆಯ ರೀತಿಯಲ್ಲಿ, ಅಥವಾ ಕವಿಗಳು ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸಾಗರೇಟಾಗಿ ಮಾಡಿ ಹೇಳ್ತಾರಲ್ಲ, ಆ ಥರ ಯಾವುದೋ ರೀತಿಯಲ್ಲಿ ಇದೆ ಅನ್ನೋ ಥರ ನಾವು ಅದನ್ನು ಪೂರ್ತಿಯಾಗಿ ಉಪೇಕ್ಷೆ ಮಾಡಿದ್ವಿ. ನಿಜ ಹೇಳ್ತೇನೆ, ಆಗ ಓದಿದ್ದು ಬಿಟ್ಟರೆ ಇಷ್ಟು ವರ್ಷಗಳಲ್ಲಿ ನಾನು ಅದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಅದು ನೆನಪಾಯಿತು. ಅಲ್ಲೇನು ಹೇಳ್ತಾರೆ ಅಂದರೆ, ಕೆಲವು ವಿಶೇಷ ದ್ರವ್ಯಗಳ ಕಷಾಯವನ್ನು ಆ ವ್ಯಕ್ತಿ ಕುಡಿದು, ಹೊಟ್ಟೆ ತುಂಬ ಕುಡಿದು, ಸ್ಪೆಷಲ್ಲಾಗಿ ತಯಾರು ಮಾಡಿದಂಥ ಒಂದು ದೋಣಿಯಲ್ಲಿ ಮಲಗಿ ಅದರ ಮೇಲೆ ಮತ್ತೆ ಮುಚ್ಚಳವನ್ನು ಹಾಕಿ ಕೇವಲ ಉಸಿರಾಡಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅಂಥದರಲ್ಲಿ 6 ತಿಂಗಳು ಅವನು ಮಲಗಿರಬೇಕು ಅಂತ. ಆಮೇಲೆ ಅವನು ಎದ್ದಾಗ ಅವನಿಗೆ
ಅವನು ಸಾವಿರಾರು ವರ್ಷ ಬದುಕುವಷ್ಟು ಕೆಪಾಸಿಟಿ ಅವನಿಗೆ ಇರುತ್ತೆ. ದೇವತೆಗಳಿಗೆ ಇರುವಂಥ ಬಲ, ಶಕ್ತಿ, ಅವನ ಕಾಂತಿ, ನೆನಪಿನ ಶಕ್ತಿ ಎಲ್ಲ ಕೂಡ ಅದ್ಭುತವಾಗಿ ಆಗ್ತವೆ. ಅತ್ಯಂತ ವಿಶೇಷವಾದ ಶಕ್ತಿಯನ್ನು ಅವನು ಹೊಂದುತ್ತಾನೆ ಅನ್ನುವ ರೀತಿಯ ಎಕ್ಸ್ಪ್ಲನೇಷನ್ ಇದೆ. ಆದರೆ ಇದನ್ನು ಯಾರೂ ಇವತ್ತು ಎಲ್ಲಿಯೂ ಪ್ರಾಕ್ಟೀಸ್ ಮಾಡೋದಿರಲಿ, ಅದರ ಬಗ್ಗೆ ಕಲ್ಪನೆ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅದರ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ, ಇದು ಕೇವಲ ಋಷಿಮುನಿಗಳಿಗೆ ಮಾತ್ರ ಅಂತ. ಅಂದರೆ ಆ ಎಕ್ಸ್ಪ್ಲೇಷನ್ ಏನು ಹೇಳ್ತಾರೆ ಅಂತಂದರೆ, ಋಷಿಮುನಿಗಳು ಅಂತಂದರೆ ಕೇವಲ ತಪಸ್ಸು ಮಾಡ್ತಿರೋರು ಅಂತಲ್ಲ, ಯಾರು ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಋಷಿ ಮುನಿಗಳ ಥರ ಬದುಕ್ತಿದ್ದಾರೋ ಅಂಥವರು ಮಾತ್ರ ಇದನ್ನು ಮಾಡ್ಕೊಳ್ಬೇಕು, ಉಳಿದವರಿಗೆ ಇದನ್ನು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದರೆ ಬಾಕಿದೆಲ್ಲ ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥ ಆಚಾರ್ಯ ಚರಕರು ಸುಳ್ಳೇ ಈ ಥರ ಸಾವಿರಾರು ವರ್ಷ ಬದುಕ್ತಾರೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಒಂದು ಚಿಕಿತ್ಸೆಯನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಒಂದು ಕಾದಂಬರಿಯ ಥರನೋ ಧಾರಾವಾಹಿಯ ಥರನೋ ಅವರು ಒಂದು ಕಟ್ಟುಕಥೆಯನ್ನು ಹೇಳಿದರೆ ಬಹುಶಃ ಆ ಕಾಲದ ವಿದ್ವತ್ ಜಗತ್ತು ಅವರನ್ನು ಒಪ್ಕೊಳ್ತಿರ್ಲಿಲ್ಲ, ಅವರೊಬ್ಬರು ಆಚಾರ್ಯರು ಅಂತ ಅವರನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ಅಂದರೆ ಇದನ್ನು ಉಳಿದವರು ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತಂದರೆ ಅರ್ಥ ಇದು ಆ ಕಾಲದಲ್ಲಿ ಕೆಲವೊಬ್ಬರು ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ. ಎರಡನೇದು, ಕೋವಿಡ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ನಾವು ಒಂದಿಷ್ಟು ವಿಷಯಗಳನ್ನು ಈಗ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಕೋವಿಡ್ ಬಂದಾಗ ತುಂಬ ಕಡೆ ಹರಡ್ತಾ ಇರೋ ಸಮಯದಲ್ಲಿ ನಮ್ಮಂಥವರೆಲ್ಲ ಇಂಥ ಕಷಾಯ ಕುಡಿರಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿದ್ವಿ. ಮಾಡರ್ನ್ ಸೈನ್ಸಿನ ಡಾಕ್ಟರ್ಸ್ ಅಥವಾ WHO ಅಂತವು ಈಗೊಂದು ಮೆಡಿಸಿನ್ನು, ಆಗೊಂದು ಮೆಡಿಸಿನ್ನು, ಈ ಇಂಜೆಕ್ಷನ್ನು, ಆ ಟ್ಯಾಬ್ಲೆಟ್ ಅಂತ ಒಂದೊಂದು ಪ್ರಯೋಗ ಮಾಡ್ತಾಯಿದ್ರು. ಆ್ಯಕ್ಚುಲಿ ಯಾರಿಗೂ ಯಾವ್ದು ಸರಿ ಯಾವ್ದು ತಪ್ಪು, ಇದರ ವಿರುದ್ಧ ಹೇಗೆ ಹೋರಾಡಬೇಕು ಅನ್ನೋದು ಸ್ಪಷ್ಟ ಚಿತ್ರಣ ಯಾರಿಗೂ ಇರಲಿಲ್ಲ. ಆದರೆ ಎಲ್ಲರೂ ಹೀಗೆ ಅಂತ ಹೇಳ್ತಿದ್ರು. ಕೊನೆಗೂ ಚಿಕಿತ್ಸೆ ಯಾವ ಥರ ಕೊಟ್ಟಿದ್ರು ಅಂತಂದರೆ, ಆಯುರ್ವೇದವರಾಗಲಿ ಅಥವಾ ಮಾಡರ್ನ್ ಸೈನ್ಸ್ನವರಾಗಲಿ ಆ ವೈರಸ್ನಿಂದಾಗಿ ಏನು ದೇಹದ ಮೇಲೆ ಕೆಟ್ಟ ಪರಿಣಾಮ ಆಗಿದೆ ಅದನ್ನು ತಡೆಗಟ್ಟಿ ಆ ಪೇಷಂಟನ್ನು ಬದುಕಿಸೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದರೆ ಹೊರತು ವ್ಯಾಕ್ಸಿನ್ ವಿರುದ್ಧ ನಾವು ಹೋರಾಡಿ ಅದನ್ನು ಗೆದ್ದು ಬಿಡ್ತೇವೆ ಅನ್ನೋ ರೀತಿಯಲ್ಲಿ ಯಾರ ಹತ್ರ ಆಗಿರಲಿಲ್ಲ. ಅದೇ ಥರ ಈಗ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟ್ಸ್ ಬಗ್ಗೆ ಕೂಡ ಒಬ್ಬರು ಒಂದು ರೀತಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೆಲವೊಬ್ಬರು ವ್ಯಾಕ್ಸಿನ್ನಿಂದಾಗಿ ಸುಮಾರು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿದರೆ, ಇನ್ನೂ ಕೆಲವೊಬ್ಬರು ಏನು ಹೇಳ್ತಿದ್ದಾರೆ ಅಂತಂದರೆ ವ್ಯಾಕ್ಸಿನ್ನಿಂದಾಗಿರುವ ಸೈಡ್ ಎಫೆಕ್ಟ್ಸ್ ನೆಗ್ಲಿಜಿಬಲ್, ಆದರೆ ಆ ವೈರಸ್ನಿಂದ ಏನಾದರೂ ತೊಂದರೆ ಮುಂದೆ ಇದೇ ಥರ ಕಂಟಿನ್ಯೂ ಆಗಿದ್ದರೆ ತುಂಬ ಸಮಸ್ಯೆ ಆಗ್ತಿತ್ತು. ವೈರಸ್ನಿಂದಾಗಿ ನಮ್ಮ ರಕ್ತನಾಳಗಳಲ್ಲಿ ಕ್ಲಾಟ್ ಆಗ್ತಿತ್ತಲ್ಲ, ಆ ಕ್ಲಾಟ್ಗಿಂತ ಈ ವ್ಯಾಕ್ಸಿನ್ನ ಕ್ಲಾಟ್ ತುಂಬ ಕಡಿಮೆ ಪ್ರಾಬ್ಲಮ್ಯಾಟಿಕ್ ಅಂತ. ಯಾರು ಏನೇ ಹೇಳಿದರೂ ಅದರಿಂದ ಸಮಸ್ಯೆ ಆಗುತ್ತೆ ಅಂದರೆ ನಾವೇನು ಮಾಡಬೇಕು ಅನ್ನೋದು ತುಂಬ ಜನರ ಪ್ರಶ್ನೆ. ಮೊದಲನೇದಾಗಿ ಇದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆ ಅಂದರೆ ನಾವು ವ್ಯಾಕ್ಸಿನ್ ತಗೊಂಡು ಆಗಿದೆ, ಈಗ ನಾವು ಒಳ್ಳೆಯ ಆಹಾರ, ಚೆನ್ನಾಗಿ ಎಕ್ಸಸೈಸ್ ಇಟ್ಕೊಳ್ಳೋದು, ಜೊತೆಗೆ ಮಾನಸಿಕವಾಗಿ ಖುಷಿಯಿಂದ ಇರುವುದು, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಅದರಿಂದ ಈ ಇಮ್ಯೂನ್ TTS ಅಂದರೆ ಇಮ್ಯೂನ್ ಥ್ರೋಂಬೋಸೈಟೋಪೆನಿಕ್ ಥ್ರೋಂಬೋಸಿಸ್ ಸಿಂಡ್ರೋಮ್ ಅಂತ ಹೇಳ್ತಾರಲ್ಲ, ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಒಂದು ಮಟ್ಟಿಗಂತೂ ಸಾಧ್ಯ ಆಗುತ್ತೆ. ಬೇಕಿದ್ದರೆ, ತೀರಾ ಹೆದರಿಕೆ ಇದ್ದರೆ ಆಯುರ್ವೇದದಲ್ಲಿ ಹೇಳಿದಂಥ ರಸಾಯನೌಷಧಗಳನ್ನು ತೆಗೆದುಕೊಳ್ಳಬಹುದು. ಮೂರನೇದು, ನಮ್ಮ ಕಥೆ ಏನೇ ಆದರೂ ನಮ್ಮ ಮಕ್ಕಳು ಬುದ್ಧಿವಂತರಾಗಿರಬೇಕು, ಅವರ ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರಬೇಕು ಅನ್ನೋದು ಎಲ್ಲ ಮಕ್ಕಳ ತಂದೆ ತಾಯಿಯ ಆಸೆ. ಇಂದು ನಾನು ಈ ADHD, ಆಟಿಸಮ್ ಈ ಥರದ ಸಮಸ್ಯೆಗಳನ್ನು ಹೊಂದಿರುವಂಥ ಮಕ್ಕಳನ್ನು ಹೊರತಾಗಿ ಉಳಿದವರಿಗೆ ಒಂದಿಷ್ಟು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಈಗ ಆಯುರ್ವೇದದಲ್ಲಿ ಸ್ವರ್ಣಬಿಂದು ಪ್ರಾಶನ ಅಥವಾ ಮೇಧ್ಯಸಾದಂಥ ಹಲವಾರು ಈ ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಅಥವಾ ಕಾನ್ಸಂಟ್ರೇಷನನ್ನು ಹೆಚ್ಚು ಮಾಡುವಂಥ, ಒಟ್ಟಲ್ಲಿ ಮೇಧ್ಯ ಅನ್ನುವಂಥ ಔಷಧಗಳನ್ನು ಹೇಳಿದ್ದಾರೆ. ಆದರೆ ಕೇವಲ ಈ ಥರ ಔಷಧ ತಗೊಂಡು ನನ್ನ ಮಗುವನ್ನು ಬುದ್ಧಿವಂತನಾಗಿ ಮಾಡಿಬಿಡ್ತೇನೆ ಅನ್ನುವ ಯೋಚನೆಯನ್ನು ಬಿಟ್ಟು ಉಳಿದ ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಔಷಧಗಳು ಹೆಲ್ಪ್ ಆಗೋದಿಲ್ಲ ಅಂತಲ್ಲ, ಆದರೆ ಇವು ಬೇಸಿಕಾಗಿ ನಮಗೆ ಗೊತ್ತಿರಬೇಕು ಅಂತ. ಮೊದಲನೇದಾಗಿ ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನೋ ಒಂದು ತಗೊಂಡು ಬಂದ ತಕ್ಷಣ ನಿಮ್ಮ ಮಗು ತುಂಬ ಬದಲಾಗ್ಬಿಡ್ತಾನೆ ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಎರಡನೇದಾಗಿ ನನ್ನ ಮಗ ದಡ್ಡ ಅನ್ನುವ ಯೋಚನೆಯನ್ನು ಬಿಡಬೇಕು ಅಂತ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಫೀಲ್ಡಲ್ಲಿ ಕೆಪಾಸಿಟಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಪಾಸಿಟಿವ್ ಆಗಿದ್ದರೆ ಇನ್ನೊಂದು ವಿಷಯದಲ್ಲಿ ನೆಗೆಟಿವ್ ಇರ್ತಾರೆ. ಅದು ತುಂಬ ಸಹಜ. ಹಾಗಾಗಿ ಕೇವಲ ಮಾರ್ಕ್ಸ್ ನೋಡಿಕೊಂಡು ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ನಿರ್ಧಾರ ಆಗೋದು ಮೊದಲನೇ ಜೀವಕೋಶ ಇರುವಾಗಲೇ. ಅಂದರೆ ಅಂಡಾಣು ವೀರ್ಯಾಣುವಿನ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಮೇಲೆ ಆ ಮಗು ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಮೊದಲೇ ಆಯುರ್ವೇದದಲ್ಲಿ ಹೇಳಿದಂಥ ಗರ್ಭ ಸಂಸ್ಕಾರದ ವಿಷಯಗಳನ್ನು ಫಾಲೋ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು, ಆಹಾರ.
ನಾವು ನಮ್ಮ ಮಗುವಿಗೆ ಬರೀ ಔಟ್ಸೈಡ್ ಫುಡ್ ಕೊಡ್ತೇವೆ, ಬಿಸ್ಕಿಟ್ಸು, ಚಾಕ್ಲೇಟ್ಸು, ಈ ಚಿಪ್ಸನ್ನು, ಅಥವಾ ಹೊರಗಡೆಯಿಂದ ಆವಾಗ ಐಸ್ ಕ್ರೀಮು, ಕೇಕು ಇದೆಲ್ಲ ಕೊಡ್ತೇವೆ ಅಂತಾದರೆ ಖಂಡಿತ ಅಂಥ ಆಹಾರದಿಂದನೇ ಬದುಕಬೇಕಾದಂಥ ಮೆದುಳು ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಆ ಮೆದುಳು ವೀಕ್ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಔಷಧಗಳನ್ನು ಕೊಟ್ಟರೂ ಆ ಮಗು ಮುಂದೆ ನಿಧಾನವಾಗಿ ಆದರೂ, ಎಷ್ಟೇ ಬುದ್ಧಿವಂತ ಆದರೂ ಅವನಿಗೆ ಸಮಸ್ಯೆ ಆಗೇ ಆಗುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳೋದಕ್ಕೇನೆ ನಮ್ಮ ಆಹಾರ ಚೆನ್ನಾಗಿರುವಾಗ ನೋಡ್ಕೊಳ್ಬೇಕು. ನಿಮ್ಮ ಮಗುವಿಗೆ ಎಷ್ಟು ನೀವು ಸಾತ್ವಿಕ ಆಹಾರವನ್ನು, ಎಷ್ಟು ಒಳ್ಳೆಯ ಕ್ವಾಲಿಟಿಯ ಪಾಸಿಟಿವ್ ಎನರ್ಜಿಯ ಆಹಾರವನ್ನು ಕೊಡ್ತೀರೋ ಅಷ್ಟು ಆ ಮಗುವಿನ ಬ್ರೈನಿಗೆ ಅನುಕೂಲ ಆಗುತ್ತೆ. ಇನ್ನು ಕ್ರಿಯೆಗಳು ಅಂದರೆ 2 ಥರ ಇಲ್ಲಿ. ಮೊದಲನೇದಾಗಿ ಫಿಸಿಕಲ್ ಕ್ರಿಯೆಗಳು, ಚೆನ್ನಾಗಿ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಚೆನ್ನಾಗಿ ಆಟ ಆಡೋದು, ಇದೆಲ್ಲ ಕ್ರಿಯೆಗಳಿಂದಾಗಿ ಮೆದುಳಿನ ಮೇಲೆ ತುಂಬ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಮಾನಸಿಕವಾದಂಥ ಕ್ರಿಯೆ ಅಂದರೆ ಈ ಅತಿಯಾಗಿ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ನೀವು ಸೀರಿಯಲ್ಲು ನ್ಯೂಸು ನೋಡ್ತೀರಿ, ಜೊತೆಗೆ ನಿಮ್ಮ ಮಗಳು ಅದನ್ನು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಂತಾದರೆ ಅವರ ಬ್ರೈನ್ಗೆ ನೆಗೆಟಿವ್ ಎಫೆಕ್ಟ್ ಖಂಡಿತ ಆಗೇ ಆಗುತ್ತೆ. ಅವರು ಸೀರಿಯಲಲ್ಲಿ ಮುಳುಗ್ತಾರೆ, ಆದರೆ ಮಾನಸಿಕವಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಅಂದರೂ ಅಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಆಗುತ್ತೆ. ಅದರ ಬದಲಿಗೆ ನೀವು ಈಗ ಒಂದು ವೇಳೆ ಮೊಬೈಲ್ ತೋರಿಸೋದಿದ್ರೂ ಕೂಡ ಅದರಲ್ಲಿ ಏನಾದರೂ ಪಝಲ್ಸ್ ತೋರಿಸಿದರೆ, ಅಥವಾ ಆ ಪಝಲ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅವರಿಗೆ ಈಗ ಬೇಕಾದಷ್ಟು ಬರುತ್ತೆ. ಎಷ್ಟೆಷ್ಟು ವಿಚಿತ್ರ ರೀತಿಯ ಪಝಲ್ಸು, ಅಥವಾ ಮಗುವಿನ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ಬೋದಂಥದ್ದು ಆ್ಯಪ್ಸ್ ಇವೆ ಅಥವಾ ವಿಡಿಯೋಸ್ ಇವೆ. ಅವೆಲ್ಲ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮಗು ನಿಧಾನವಾಗಿ ಆದರೂ ಶಾರ್ಪ್ ಆಗೇ ಆಗುತ್ತೆ. ಯಾಕೆಂದರೆ ಮೆದುಳನ್ನು ನಾವು ಎಷ್ಟು ಹೆಚ್ಚು ಯೂಸ್ ಮಾಡ್ತೀವೋ ಅಷ್ಟು ಹೆಚ್ಚು ಚೆನ್ನಾಗಿ ಬೆಳೀತದೆ. ಈಗ ಕಥೆ. ಒಂದು ಆಶ್ರಮದಲ್ಲಿ 100 ಜನ ಶಿಷ್ಯರನ್ನು ಹೊಂದಿರುವಂಥ ಒಬ್ಬ ಅದ್ಭುತವಾದಂಥ ಗುರು ಅಥವಾ ಸ್ವಾಮೀಜಿ ಇದ್ದರಂತೆ. ಅಲ್ಲಿಂದ ಒಂದು 10 ಹಳ್ಳಿಗಳನ್ನು ದಾಟಿ ಒಂದು ದೂರದಲ್ಲಿ ಇನ್ನೊಂದು ಚಿಕ್ಕ ಆಶ್ರಮ ಇತ್ತಂತೆ. ಅಲ್ಲಿಯ ಗುರು ಅಥವಾ ಅಲ್ಲಿಯ ಸ್ವಾಮೀಜಿ ಅವರಿಗೆ ವಯಸ್ಸಾಗ್ತಾ ಇದೆ, ಅವರು ಇನ್ನೊಂದು ಸ್ವಲ್ಪ ದಿನ ಮಾತ್ರ ಬದುಕ್ತಾರೆ ಅನ್ನುವಂಥ ಕಂಡೀಷನ್ನಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದು ಮೆಸೇಜ್ ಬಂತಂತೆ. ಯಾರೋ ದೂತರು ಬಂದು ಹೇಳಿದರು, ನಿಮ್ಮ ಆಶ್ರಮದಲ್ಲಿ ಇಂತಹ ಗುರುವಿನ ಕೆಳಗೆ ಇರುವಂಥ ಒಬ್ಬ ಶಿಷ್ಯ, ಯೋಗ್ಯನಾದಂಥ ಶಿಷ್ಯ ಅಲ್ಲಿಗೆ ಆ ಆಶ್ರಮಕ್ಕೆ ಬೇಕಾಗಿದ್ದಾರೆ, ದಯವಿಟ್ಟು ಅಂಥ ಒಬ್ಬರನ್ನು ಕಳಿಸಿಕೊಡಿ ಅಂತ. ಆಗ ಈ ಗುರು ಏನು ಯೋಚನೆ ಮಾಡಿದರು ಅಂತಂದರೆ, ನಮ್ಮಲ್ಲಿ ಯಾರು ಯೋಗ್ಯರು ಅಂತ ತುಂಬ ಚೆನ್ನಾಗಿ ಯೋಚನೆ ಮಾಡಿ 10 ಜನರನ್ನು ಕರೆದು, ಆ 10 ಜನರಿಗೆ ನಿಮಗೆ ಅಲ್ಲಿ ಸ್ವಾಮೀಜಿ ಆಗಬೇಕು ಅಂತ, ಅಂದರೆ ಅಲ್ಲಿಯ ಗುರು ಆಗಬೇಕು, ಆಶ್ರಮಕ್ಕೆ ನೀವು ಹೋಗಬೇಕು ಅಂತ ಕರೆ ಬಂದಿದೆ. ಹಾಗಾಗಿ ನೀವು 10 ಜನ ಇಲ್ಲಿಂದ ಹೊರಡಬೇಕು ಅಂತ. ಆಗ ಈ ದೂತ ಹೇಳಿದ್ದನ್ನು ಕೇಳಿಸ್ಕೊಂಡವರಿಗೆ ತುಂಬ ಆಶ್ಚರ್ಯ ಆಯ್ತಂತೆ. ಆ ಗುರುಗಳ ಹತ್ರ ಬಂದು ಕೇಳಿದ್ರಂತೆ ಅವರು ಕೇಳಿದ್ದು ಒಬ್ಬರನ್ನು, ನೀವು 10 ಜನರನ್ನು ಕಳಿಸ್ತಾ ಇದ್ದೀರಲ್ಲ ಅಂತ. ಆಗ ಇಲ್ಲ, ನಾನು ಕಾಲ ಬರಲಿ ಆಗ ಉತ್ತರ ಹೇಳ್ತೇನೆ ಅಂತ ಇವರು ಹೇಳಿದ್ರಂತೆ. ಆಯಿತು, ಇವರು 10-15 ದಿನ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿ ಆ ಆಶ್ರಮಕ್ಕೆ ಹೋಗಿ ತಲುಪಬೇಕು. ಅಲ್ಲಿಗೆ ಹೋಗಿ ತಲುಪಿದ ನಂತರ ಅಲ್ಲಿಂದ ಮತ್ತೆ ಮೆಸೇಜ್ ಬಂತಂತೆ. ಯಾರೋ ಬಂದು ಹೇಳಿದರು ದೂತರು, ಧನ್ಯವಾದ, ನೀವು ಕಳಿಸಿದ ಒಬ್ಬರು ನಿಮ್ಮ ಶಿಷ್ಯರು ಬಂದು ತಲುಪಿದ್ದಾರೆ ಅಂತ. ಆಗ ಇವರಿಗೆ ಇನ್ನೂ ಆಶ್ಚರ್ಯ ಆಗೋಯಿತು. ಉಳಿದವರಿಗೆ ಇದೇನಿದು, ಅವರು ಕೇಳಿದ್ದು ಒಬ್ಬರನ್ನು, ನೀವು ಕಳಿಸಿದ್ದು 10 ಜನರನ್ನು, ಅಲ್ಲಿಗೆ ಮತ್ತೆ ಮೆಸೇಜ್ ಬರ್ತಿದ್ದೆ ಒಬ್ಬರು ಬಂದಿದ್ದಾರೆ ಅಂತ. ಇದು ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ. ಆಗ ಅವರು ಹೇಳಿದ್ರಂತೆ, ಮಧ್ಯದಲ್ಲಿ ಏನು ಕಥೆ ಆಗಿದೆ ಅಂತ ಯೋಚನೆ ಮಾಡಿ ಅಂತ. ಏನಾಗಿತ್ತು ಅಂತಂದರೆ 10 ಜನರನ್ನು ಇವರು ಕಳಿಸಿದ್ದಾರೆ, ಆದರೆ ಒಂದು ಊರಿಗೆ ಹೋಗಿ ಅವರು ತಂಗಿದರು. ಆ ಊರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಊರಿನ ರಾಜನ ದೂತ ಬಂದು ಹೇಳಿದ್ರಂತೆ, ಇವತ್ತು ರಾಜನಿಗೆ ಕನಸು ಬಿದ್ದಿದೆ, ರಾಜನಿಗೆ ಮಕ್ಕಳಿಲ್ಲ, ಹಾಗಾಗಿ ನಿಮ್ಮಲ್ಲಿ ಒಬ್ಬರನ್ನು ರಾಜನನ್ನಾಗಿ ನಮ್ಮ ರಾಜ ಆಯ್ಕೆ ಮಾಡಿದ್ದಾರೆ, ಇಡೀ ರಾಜ್ಯಕ್ಕೆ ನೀವೇ ರಾಜರಾಗ್ತೀರಿ, ಆ ರಾಜನಾಗುವ ಯೋಗ್ಯತೆ ಇರುವಂಥವರನ್ನು ಒಬ್ಬರು ನಮ್ಮ ಜೊತೆಗೆ ಬರಬೇಕು ಅಂತ. ಆಗ ಒಬ್ಬ ಶಿಷ್ಯ ರಾಜನಾಗಲಿಕ್ಕೆ ಅಂತ ಹೊರಟು ಹೋದರು. ಇನ್ನೊಂದು ಊರಲ್ಲಿ ಇನ್ನೊಬ್ಬ ಬಂದು ಆ ಶಿಷ್ಯಂದ್ರ ಹತ್ರ ಹೇಳಿದ್ರಂತೆ, ಇಂತಹ ಮುಖಲಕ್ಷಣಗಳಿರುವಂಥವ್ರು ಒಬ್ಬರು ನಿಮ್ಮ ಊರಿಗೆ ಇವತ್ತು ಬರ್ತಾರೆ, ಅಂಥವರಿಗೆ ನನ್ನ ಈ ಸುಂದರಿಯಾದಂಥ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ಕನಸು ಹಾಗಾಗಿ ಬರಬೇಕು ಅಂತ. ಆಗ ಒಬ್ಬ ಶಿಷ್ಯ ಯೋಚನೆ ಮಾಡಿದಂತೆ, ಅಥವಾ ಉಳಿದವರಿಗೆ ಹೇಳಿದಂತೆ, ಏನಂದರೆ ಬಹುಶಃ ಇದು ದೇವರ ಹೇಳಿರುವಂಥದ್ದು ಇರಬೇಕು, ದೇವರೇ ನನಗೆ ಈ ಥರದ ಒಂದು ವ್ಯವಸ್ಥೆ ಮಾಡಿರಬೇಕು, ಹಾಗಾಗಿ ನಾನು ಅಲ್ಲಿಗೆ ಬರೋಲ್ಲ, ನಾನು ಇವಳನ್ನು ಮದುವೆಯಾಗಿ ಇಲ್ಲಿ ಸಂಸಾರ ಮಾಡ್ತೇನೆ ಅಂತ. ಹೀಗೆ ಒಂದೊಂದು ಊರಿನಲ್ಲಿ ಪ್ರತಿ ಶಿಷ್ಯನು ಏನು ಮಾಡ್ತಾ ಹೋದರು ಅಂತಂದರೆ, ಬಹುಶಃ ದೇವರೇ ನನಗೆ ಈ ವ್ಯವಸ್ಥೆ ಮಾಡಿರಬೇಕು, ಈ ದೇವರ ಸಂಕಲ್ಪ ಇರಬೇಕು, ಹಾಗಾಗಿ ನಾನು ಇದು ಮಾಡ್ತೇನೆ ಅಂತ. ಒಬ್ಬೊಬ್ಬರು ಒಂದೊಂದು ನೆಪದ ಮೂಲಕ ಆಶ್ರಮದ ಕಷ್ಟದ ಜೀವನದ ಬದಲು ಈ ಸುಖವಾದ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಒಬ್ಬರು ಮಾತ್ರ ಎಲ್ಲಿಯೂ ಕೂಡ ನಾನು ಬರಲ್ಲ, ನೀನ್ಯಾರಾದರೂ ಹೋಗೋದಾದ್ರು ಹೋಗಿ ಅಂತ ಕೊನೆಯಲ್ಲಿ ಆಶ್ರಮವನ್ನು ಸೇರಿದರು. ಆಗ ಸ್ವಾಮೀಜಿ ಹೇಳಿದ್ರಂತೆ, ನಾವು
ಜೀವನದಲ್ಲಿ ಯಾವುದೇ ವಿಷಯಕ್ಕಾದರೂ ಅಷ್ಟೇ ಈ ಥರದ ಅಡೆತಡೆಗಳನ್ನು ನಮ್ಮ ಮನಸ್ಸು ನಮಗೇ ತಂದುಕೊಡುತ್ತೆ. ಆರೋಗ್ಯ ಆಗಿರಲಿ ಅಥವಾ ಏನಾದರೂ ಒಂದು ನೆಪ ಮಾಡಿಕೊಂಡು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನು ತಪ್ಪಿಸ್ಕೊಳ್ತೇವೆ. ಒಂದು ದಿನ ಎದ್ದರೆ 10 ದಿನ ಹೇಳಲಿಕ್ಕಾಗಲ್ಲ. ವ್ಯಾಯಾಮದಿಂದ ತಪ್ಪಿಸ್ಕೊಳ್ತೇವೆ. ಎಷ್ಟೋ ಬಾರಿ ಹೇಗಾಗುತ್ತೆ ಅಂತಂದರೆ ಅವರೇ ನನಗೆ ಪೇಷಂಟ್ಸೇ ಹೇಳ್ತಾರೆ, ನನಗೆ ಪ್ರಾಣಾಯಾಮ ಮಾಡಿದ್ರೆ ನಿತ್ಯ ಅದನ್ನು ಮಾಡಿಬಿಟ್ರೆ ನನಗೆ ಈ ಸಮಸ್ಯೆ ಇರಲ್ಲ, ಆದರೆ ಅದನ್ನು ಮಾಡಿದಾಗ ತೊಂದರೆ ಆಗುತ್ತೆ ಅಂತ. ಆಗ ನಾನು ಅವ್ರಿಗೆ ಕೇಳ್ತೀನಿ, ನೀವು ಯಾಕೆ ಮಾಡಲ್ಲ ಅಂತ. ಆಗ ಸರಿಯಾದ ಉತ್ತರವನ್ನು ಯಾರ ಹತ್ರ ಕೊಡಲಿಕ್ಕಾಗಲ್ಲ. ಕೆಲವೊಮ್ಮೆ ಕೆಲವು ಮಹಿಳೆಯರಿಗೆ ಅವರ ಕೆಲಸದ ಒತ್ತಡದ ಕಾರಣದಿಂದಾಗಿ ಸಮಯ ಸಿಗಲ್ಲ ಅನ್ನೋದನ್ನು ನನಗೆ ಅರ್ಥ ಆಗುತ್ತೆ. ಆದರೆ ಬಹುತೇಕ ನಮ್ಮಂಥವರು ತುಂಬ ಜನ ಬೇರೆ ಬೇರೆ ನೆಪಗಳಿಂದಾಗಿ ನಮ್ಮ ಕರ್ತವ್ಯದಿಂದ ದೂರ ಹೋಗ್ತೇವೆ ಅಥವಾ ಈ ಥರ ನಾವು ಜಾರಿಕೊಳ್ತೇವೆ. ಹಾಗಾಗಿಯೇ 10ರಲ್ಲಿ ಒಬ್ಬರಿಗೆ ಮಾತ್ರ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಉಳಿದವರೆಲ್ಲರೂ ಕೂಡ ಸಾಮಾನ್ಯವಾದ ಬದುಕನ್ನು ಬದುಕುವಂಗಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.